ನಮ್ಮ ಮನೆ ದೇವ್ರನ್ನ ನಿಮಗೂ ತೋರಿಸ್ಕೊಡ್ತೀನಿ ಬನ್ನಿ. ಗುಡ್ ಮಾರ್ನಿಂಗ್ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬೆಳಗ್ಗೆನೇ ಬೇಗ ಎದ್ದು ಎಲ್ಲ ಮನೆ ಕೆಲಸಗಳನ್ನೆಲ್ಲ ಮುಗಿಸಿ ಮಕ್ಕಳನ್ನೆಲ್ಲ ಸ್ಕೂಲಿಗೆ ಕಳಿಸಿ ನೆಕ್ಸ್ಟು ದೇವ್ರ ಮನೆ ಪೂಜೆ ಮಾಡಿ ದೇವಸ್ಥಾನಕ್ಕೆ ಹೊರಡೋಣ ಅಂಥೇಳಿ ಫಸ್ಟ್ ಈಗ ದೇವ್ರ ಮನೆ ಪೂಜೆಗೆ ಅಂತ ಕೂತ್ಕೋತಿದ್ದೀನಿ. ನಮ್ಮನೆ ದೇವ್ರ ಮನೆ ಸ್ವಲ್ಪ ದೊಡ್ಡದು, ನಮ್ಮನೆ ದೇವ್ರ ಸಾಮಾನು ಮತ್ತು ಫೋಟೋಗಳೆಲ್ಲ ಸ್ವಲ್ಪ ಜಾಸ್ತಿ ಇದೆ. ಹಾಗಾಗಿ ನನಗೆ 1 ಅವರ್ ಬೇಕಾಗುತ್ತೆ ಇದು ಕಂಪ್ಲೀಟ್ ಎಲ್ಲ ಮುಗಿಸೋ ತನಕ. ತುಳಸಿ ನಮ್ಮದೇನೆ, ನಾವೇ ಬೆಳೆದಿರೋದು. ಹಾಗೆ ಮನೆಗೆ ಪೂಜೆಗೆ ನಾನೇ ಕಟ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಹಾಗೆ ಕನಕಾಂಬ್ರನೂ ಕೂಡ ನಮ್ಮದೇನೆ, ನಮ್ಮ ಗಿಡದಲ್ಲೇ ಬಿಟ್ಟಿರೋದನ್ನೇ ಕಟ್ಟಿ ದೇವ್ರಿಗೆ ಮುಡಿಸಿರೋದು. ಸೇವಂತಿಗೆ ಹೂವು ಮಾತ್ರ ಹೊರಗಡೆ ತೊಗೊಂಬಂದು ಕಟ್ಕೊಂಡಿದ್ದೀನಿ. ನೋಡಿ ನಮ್ಮ ದೇವ್ರ ಮನೇನ ರೆಡಿ ಮಾಡಿದ್ದೀನಿ. ಆ್ಯಕ್ಚುಲಿ ನಾನು ಫುಲ್ಲು ಮಾಡ್ತೀನಿ ಅಂದರೆ 1 ಅವರ್ ಬೇಕು ಅದು. ಈಗ ನಾನು ಸ್ವಲ್ಪ ಕ್ಲಿಪ್ಪಿಂಗ್ಸ್ ಹಾಕಿದ್ದೀನಿ ಅಷ್ಟೇ. ನಮ್ಮ ಮನೇಲಿರೋ ಅಂಥ ದೇವ್ರ ಫೋಟೋಸು ಹಾಗೆ ವಿಗ್ರಹಗಳನ್ನ ತೋರಿಸ್ತಾ ಇದ್ದೀನಿ. ಕಡೆ ಕಾರ್ತಿಕ್ ಸೋಮವಾರ ಆಗಿರೋದ್ರಿಂದ ಮನೆ ದೇವ್ರಿಗೆ ಹೋಗಬೇಕಾಗಿತ್ತು. ಹಾಗಾಗಿ ದೇವ್ರಿಗೆಲ್ಲ ರೆಡಿ ಮಾಡಿ ಪೂಜೆ ಮಾಡಿ ಹೋಗೋಣ ಅಂತ ರೆಡಿ ಮಾಡ್ಕೋತಾ ಇದ್ದೀನಿ. ವಿಡಿಯೋನ ನಮ್ಮ ಮನೆಯವರೇ ಮಾಡಿಕೊಡ್ತಿದ್ದಾರೆ ನನಗೆ. ದಾಸವಾಳಗಳೆಲ್ಲ ನಮ್ಮ ಗಿಡದ್ದೇನೆ ಜಮೀನಲ್ಲಿ ಬಿಟ್ಟಿತ್ತು. ಹಾಗಾಗಿ ಕಿತ್ಕೊಂಡ್ಬಂದು ಫ್ರಿಜ್ಜಲ್ಲಿ ಇಟ್ಟಿದ್ದೆ. ಆಮೇಲೆ ನಿನ್ನೆ ನೈಟು ನೀರಲ್ಲಿ ಹಾಕಿ ಮಲಗಿದ್ವಿ. ಬೆಳಗ್ಗೆ ಅಷ್ಟೊತ್ತಿಗೆ ಈ ಥರ ಆಗಿದೆ. ಇಲ್ಲಿ ನಾನು ಸೇವಂತಿಗೆ ಹೂವು ಮಾತ್ರ ಹೊರಗಡೆಯಿಂದ ತಂದಿರೋದು, ಇನ್ನೆಲ್ಲ ಕೂಡ ನಾವೇ ಬೆಳೆದಿರೋದು ಹೂವನ ದೇವ್ರಿಗೆ ದೀಪ ಹಚ್ತಾ ಇದ್ದೀನಿ. ಬೇಗ ಬೇಗ ಪೂಜೆ ಮಾಡಿ ಹೊರಡಬೇಕು. ಆ್ಯಕ್ಚುಲಿ ನಾವು ಎಲ್ಲಿಗೆ ಹೋಗ್ತಿದ್ದೀವಿ ಅಂತ ನಿಮಗೆ ಮುಂದೆ ವ್ಲಾಗಲ್ಲಿ ಹೇಳ್ತೀನಿ, ಯಾವ ಊರು ಯಾವ ದೇವಸ್ಥಾನ ಏನು ಅಂತೆಲ್ಲ. ಈಗ ಬನ್ನಿ ಫಸ್ಟು ಬೇಗ ಬೇಗ ಪೂಜೆ ಮಾಡಿಬಿಡ್ತೀನಿ. ಮುಂದಿನ ದಿನಗಳಲ್ಲಿ ನಮ್ಮ ದೇವ್ರ ಮನೆ ಕ್ಲೀನಿಂಗು ಹಾಗೆ ಪೂಜೆ ಮಾಡೋದು ಪ್ರತಿಯೊಂದನ್ನು ಸಪ್ರೇಟಾಗಿ ವಿಡಿಯೋ ಮಾಡಿ ಹಾಕ್ತೀನಿ. ಇದು ರಾಘವೇಂದ್ರ ಸ್ವಾಮಿ ಫೋಟೋ ಮತ್ತು ಬೃಂದಾವನ ಇವಾಗ ತೊಗೊಬಂದಿದ್ದು. 15 ಡೇಸ್ ಆಯ್ತಷ್ಟೇ. ನಾವು ಮಂತ್ರಾಲಯಕ್ಕೆ ಹೋಗಿದ್ವಿ, ಅಲ್ಲಿಂದ ತೊಗೊಂಬಂದೆ. ಇದು ವೀರಭದ್ರೇಶ್ವರ ಸ್ವಾಮಿ, ಇದು ಕಳಶ ಮತ್ತು ಸತ್ಯನಾರಾಯಣ ಸ್ವಾಮಿ ಪೂಜೆ ಫೋಟೋ ನಮ್ಮ ಮನೇಲಿದೆ. ಇದು ವೀರಭದ್ರ ಸ್ವಾಮಿ ಫೋಟೋ. ಪಕ್ಕದಲ್ಲಿ ಕೃಷ್ಣ, ನನ್ನ ಮಗಳು ತರಿಸ್ಕೊಂಡಿರೋದು ಅದನ್ನು ತುಳಸಿ ಪೂಜೆಗೆ ಅಂಥೇಳಿ. ಪೂಜೆ ಎಲ್ಲ ಮುಗಿಸಿ ಇವಾಗ ಹೊರಡ್ತೀವಿ. ಆಲ್ಮೋಸ್ಟ್ ಇವಾಗ ನಾನು ಪೂಜೆ ಮಾಡಬೇಕಾದ್ರೆ 9:15 ಆಗಿತ್ತು ಟೈಮು. 8:30ಗೆ ಸ್ಟಾರ್ಟ್ ಮಾಡಿದ್ದು ದೇವ್ರ ಮನೆ ರೆಡಿ ಮಾಡೋಕ್ಕೆ. ಎಲ್ಲ ಮುಗಿಯೋ ತನಕ ಪೂಜೆ ಎಲ್ಲ ಮಾಡೋಷ್ಟರೊಳಗಡೆ 9:15 ಆಯಿತು. ಇವಾಗ ನೆಕ್ಸ್ಟು ಇದನ್ನೆಲ್ಲ ಮಾಡಿ ಹೊರಡೋ ಗಂಟ ಇನ್ನೂ 10:15 ಆಗುತ್ತೆ. ಆಚೆ ತುಳಸಿ ಕಟ್ಟೆ ಮತ್ತು ಹೊಸ್ಲಿಗೆ ಪೂಜೆ ಮಾಡೋಣ ಅಂತ ಮಾಡ್ತಿದ್ದೀನಿ. ದೇವರಿಗೆ ಮಹಾಮಂಗಳಾರತಿ ಮಾಡ್ತಾ ಇದ್ದೀನಿ ಇವಾಗ. ನಾನು ದೇವ್ರ ಪೂಜೆ ಎಲ್ಲ ನೀಟಾಗಿ ನಿಧಾನಕ್ಕೆ ಎಷ್ಟೇ ಬ್ಯುಸಿ ಇದ್ದರೂ ಎಷ್ಟೇ ಕೆಲಸ ಇದ್ದರೂ ನಾನು ಮಂಗಳವಾರ ಮತ್ತು ಶುಕ್ರವಾರ ತಪ್ಪದೆ ಇಷ್ಟೇ ಪೇಷನ್ಸಲ್ಲಿ ಪೂಜೆ ಮಾಡ್ತೀನಿ. ನನಗೆ ದೇವ್ರ ಕೆಲಸ ಮಾಡೋದಂದರೆ ತುಂಬ ಇಷ್ಟ. ದೇವ್ರ ಮನೆ ಕೆಲಸ ಅಂತೂ ಭಾಳ ಇಷ್ಟಪಟ್ಟು ಮಾಡ್ತೀನಿ.
ಇದು ಕಾರ್ತಿಕ್ ಸೋಮವಾರ ಆಗಿರೋದ್ರಿಂದ ಇದು ಸೋಮವಾರ ಪೂಜೆ ಮಾಡ್ತಿರೋದು ನಾನು. ಬನ್ನಿ ಇವಾಗ ಹೊರಡೋಣ ಟೆಂಪಲ್ಗೆ. ನೋಡಿ 10:15 ಆಯಿತು ಟೈಮು. ನಾನು ಹೇಳ್ದಂಗೆ 9:45 ಸ್ಟಾರ್ಟ್ ಮಾಡಿದೆ ದೀಪ ಹಚ್ಚಕ್ಕೆ. ಅದಿಷ್ಟೋ ತನಕ ಆಯಿತು. ಇದು ದೇವಸ್ಥಾನಕ್ಕೆ ತೊಗೊಂಡೋಗೋ ಬ್ಯಾಗ್ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೆ. ಇವಾಗ ತೊಗೊಂಡು ಹೊರಡ್ತಿದ್ದೀವಿ. ನಮ್ಮ ಮನೆಯವರು ಆಚೆ ಕಡೆ ಬಂದು ಲಾಕ್ ಹಾಕೋತಾ ಇದ್ದಾರೆ ಮನೆಯದು. ಮಕ್ಕಳನ್ನ ಯಾರನ್ನೂ ಕರ್ಕೊಂಡು ಹೋಗ್ತಿಲ್ಲ, ಟೆಸ್ಟ್ ಇತ್ತು ಅಂಥೇಳಿ. ನಾನು ನಮ್ಮ ಹಸ್ಬೆಂಡ್ ಇಬ್ಬರೇ ಹೋಗ್ತಿದ್ದೀವಿ. ಹಾಗೆ ಸ್ವಲ್ಪ ಬೆಟ್ಟ ಅದು ಹತ್ತಕ್ಕೂ ಅವ್ರಿಗೂ ಕಷ್ಟ ಆಗುತ್ತೆ, ಹಾಗಾಗಿ ಕರ್ಕೊಂಡು ಹೋಗ್ತಿಲ್ಲ. ಸ್ಕೂಲ್ ಬೇರೆ ಇತ್ತಲ್ಲ, ರಜಾ ಕೊಡಲ್ಲ ಸ್ಕೂಲಲ್ಲಿ, ಹಾಗಾಗಿ ನಾನು ನನ್ನ ಹಸ್ಬೆಂಡ್ ಇಬ್ಬರೇ ಹೋಗ್ತಿದ್ದೀವಿ. ಎಲ್ಲ ಲಗೇಜ್ ಎಲ್ಲ ಹಿಂದೆ ಇಡ್ತಿದ್ದಾರೆ ನಮ್ಮ ಮನೆಯವರು. ಇವಾಗ ಸ್ಟಾರ್ಟು ನಮ್ಮ ಜರ್ನಿ. ನಾವು ಮನೆ ಹತ್ರದಿಂದ ಹೊರಡ್ತಿದ್ದೀವಿ. ಇಬ್ಬರೇ ಪೂಜೆ ಎಲ್ಲ ಮುಗಿಸಿ ನೀಟಾಗಿ ಹೊರಟ್ವಿ. 10:15 ಆಯಿತು ಮನೆ ಬಿಟ್ಟಿದ್ದು. ಇವಾಗ ಎಲ್ಲಿಗಪ್ಪ ಹೋಗ್ತಿರೋದು ಅಂತ ಅಂದರೆ, ಬನ್ನೂರು ಹತ್ರ ಕೇತುಪುರ ಅಂತ ಮಲ್ಲಿಕಾರ್ಜುನ ಸ್ವಾಮಿ ಬೆಟ್ಟಕ್ಕೆ, ಮಲ್ಲಪ್ಪನ ಬೆಟ್ಟ ಅಂತ ಕರಿತೀವಿ. ಆ್ಯಕ್ಚುಲಿ ನಮಗೆ ಮನೆ ದೇವ್ರು ಬಂದು ವೀರಭದ್ರೇಶ್ವರ ಸ್ವಾಮಿ, ಆದರೆ ಇದು ನಮಗೆ ಮರುಬಿದ್ದೇರು ಅಂತ ನಮ್ಮ ಅತ್ತೆ ಹೇಳಿರೋದು. ಅಂದರೆ ನಮ್ಮ ಹಸ್ಬೆಂಡ್ ಅವರಮ್ಮ. ಅವ್ರು ಇವಾಗಿಲ್ಲ, ತೀರೋಗಿದ್ದಾರೆ ಕೋವಿಡಲ್ಲಿ. ಇದ್ದಿದ್ರೆ ಪಾಪ ಅವರು ನಮ್ಮ ಜೊತೆ ಬರ್ತಿದ್ರು. ದೇವಸ್ಥಾನಗಳಿಗೆಲ್ಲ ಮಿಸ್ ಮಾಡ್ತಿರ್ಲಿಲ್ಲ. ಮನೆ ದೇವ್ರಿಗೆ ಯಾವಾಗಲೂ ಅವರೇ ಕರ್ಕೊಂಡು ಹೋಗ್ತಿದ್ದು. ಅವರು ನಾನು ನಮ್ಮ ಹಸ್ಬೆಂಡ್ ಮಾತ್ರ ಹೋಗ್ತಿದ್ವಿ. ಆದರೆ ಕೋವಿಡಲ್ಲಿ ತೀರೋಗ್ಬಿಟ್ರು. ಅವ್ರು ಇವಾಗಿಲ್ಲ. ಈಗ ನಾನು ನನ್ನ ಹಸ್ಬೆಂಡ್ ಇಬ್ಬರೇ ಹೋಗ್ತಿದ್ದೀವಿ. ಮಾವನೂ ಕೂಡ ಇಲ್ಲ, ಮಾವನೂ ಕೋವಿಡಲ್ಲೇ ತೀರೋಗ್ಬಿಟ್ರು. ಅತ್ತೆ ಮಾವ ಇಬ್ಬರೂ. ಇದ್ದಿದ್ರೆ ಫ್ಯಾಮಿಲಿ ಸಮೇತ ಹೋಗ್ತಿದ್ವಿ ಟೆಂಪಲ್ಗೆ ಯಾವಾಗಲೂ. ಈಗ ಬನ್ನೂರು ಹತ್ರ ರೀಚ್ ಆಗಿದ್ದೀವಿ. ಈ ಸರ್ಕಲಲ್ಲಿ ಕೇತುಪುರಕ್ಕೆ ತಗೋಬೇಕು ರೈಟಿಗೆ. ಇದು ಕೇತುಪುರ ಮೇನ್ ಆರ್ಚು. ಇದು ಊರೊಳಗಡೆ ಹೋಗಿ ಕೇತುಪುರನೇ ಇದು. ಇದರಿಂದ 2 ಕಿಲೋಮೀಟರ್ಸು ಒಳಗಡೆ ಹೋದರೆ ಬೆಟ್ಟ ಸಿಗುತ್ತೆ, ಮಲ್ಲಿಕಾರ್ಜುನ ಸ್ವಾಮಿ ಬೆಟ್ಟ. ಅದು ಸುತ್ತ ಫಾರೆಸ್ಟ್ ಮಧ್ಯದಲ್ಲಿದೆ. ನೋಡಿ, ಇವತ್ತು ಕಾರ್ತಿಕ್ ಸೋಮವಾರ ಆಗಿರೋದ್ರಿಂದ ಎಷ್ಟು ಜನ ಬಂದಿದ್ದಾರೆ ಅಂತೇಳಿ. ನೋಡಿ, ಅದೇ ಬೆಟ್ಟ. ಇದು ಮುಂದೆ ಫಸ್ಟ್ ಸಿಗೋಂಥದ್ದು ಮಹಾಗಣಪತಿದು ದೇವಸ್ಥಾನ. ಇಲ್ಲಿ ಕರ್ಪೂರ ಹಚ್ಚಿ ಧೂಪ ಹಾಕಿ ದೇವ್ರಿಗೆ ಹೊರಡ್ತಾರೆ. ಎಲ್ಲರೂ ಪೂಜೆ ಮಾಡಿ ಇಲ್ಲಿಂದ ಸ್ಟಾರ್ಟು ಮೆಟ್ಲು. ಇದು ಸ್ವಲ್ಪ ದೂರ ಹತ್ತುತ್ತಾ ತುಂಬ ಏನು ಕಡ್ದು ಅನಿಸಲ್ಲ, ಹೋಗ್ಬೋದು. ಬಟ್ ಮಧ್ಯ ಒಂದು ಸ್ವಲ್ಪ ದೂರ ಆದಮೇಲೆ ಮಧ್ಯದಿಂದ ತುಂಬ ಕಡ್ದಾಗಿದೆ. ಇಷ್ಟು ಜನ ಇರ್ತಿರ್ಲಿಲ್ಲ ಫಸ್ಟೆಲ್ಲ ನಾವು ಬರ್ತಿದ್ದಾಗ. ಇವಾಗ ಜನ ಜಾಸ್ತಿ, ಆದರೂ ರೆಗ್ಯುಲರಾಗಿರಲ್ಲ. ಕಾರ್ತಿಕ್ ಸೋಮವಾರ ಆಗಿರೋದ್ರಿಂದ ತುಂಬ ಜನ ಇದ್ದಾರೆ ಇವಾಗ. ನಮ್ಮ ಮನೆಯವ್ರ ಪಾಪ ಬ್ಯಾಗ್ ಇಟ್ಕೊಂಡು ಹೋಗ್ತಿದ್ರು. ಕೊಡಿ, ನಾನು ಸ್ವಲ್ಪ ದೂರ ಇಟ್ಕೊಂಡು ಬರ್ತೀನಿ ಅಂತ ಈಸ್ಕೊಂಡೆ ಬ್ಯಾಗ್ನ. ಹಾಗಾಗಿ ಹೋಗ್ತಿದ್ದೀವಿ ಇವಾಗ. ಇನ್ನೂ ಏನು ಕಡ್ದಾಗಿರೋಂಥ ಮೆಟ್ಲುಗಳು ಸಿಕ್ಕಿಲ್ಲ ನಮಗೆ. ಇನ್ನೂ ಸ್ವಲ್ಪ ಮುಂದೆ ಹೋಗಬೇಕು. ಮತ್ತೆ ಅವರೇ ಇಸ್ಕೊಂಡ್ರು. ಕೊಡು, ನಿನ್ಗಾಗಲ್ಲ, ನಾನು ತೊಗೊಬರ್ತೀನಿ ಅಂತ. ಇಲ್ಲ ಬಿಡಿ, ನಾನೇ ತೊಗೊಬರ್ತೀನಿ ಅಂತ ತೊಗೊಂಡು ಹತ್ತುತ್ತಾ ಇದ್ದೀನಿ. ಪಾಪ ಅವರೇ ವಿಡಿಯೋ ಮಾಡ್ತಿದ್ದಾರೆ ನನಗೆ. ಹೋಗ್ತಾನೆ ಇಲ್ಲಿ ನಂದಿ ಸಿಗುತ್ತೆ. ಇಲ್ಲಿ ನಂದಿ ಇದೆ ಈ ದೇವಸ್ಥಾನದೊಳಗಡೆ. ಬಟ್ ಹೋಗ್ಬೇಕಾದ್ರೆ ಹೋಗಲ್ಲ. ಆ ಕಡೆಯಿಂದ ಬರಬೇಕಾದ್ರೆ ಈಶ್ವರನ ದರ್ಶನ ಮಾಡಿಕೊಂಡು ಕೆಳಗಡೆ ಇಳಿಬೇಕಾದ್ರೆ ಅದು ಸಿಗುತ್ತೆ. ಅದನ್ನು ದರ್ಶನ ಮಾಡ್ಕೊಂಡು ಪೂಜೆ ಮಾಡ್ಕೊಂಡು ಕೆಳಗಡೆ ಇಳಿತೀವಿ. ನೋಡಿ, ಅರ್ಧಕ್ಕೆ ಬಂದು ತೋರಿಸ್ತಿದ್ದೀನಿ ನಿಮಗೆ ವ್ಯೂ ಹೇಗಿದೆ ಅಂತೇಳಿ. ಇಲ್ಲೂ ಕೂಡ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಕಡಿದು ಸ್ವಲ್ಪ ಅಂದರೆ ಮೆಟ್ಲುಗಳು ಸ್ವಲ್ಪ ತುಂಬ ದೊಡ್ಡದು ಎತ್ತರವಾಗಿರುತ್ತೆ.
ಹೌದು, ಮೆಟ್ಲುಗಳನ್ನ ತೋರಿಸ್ತಿದ್ದೀನಿ ನೋಡಿ ನಿಮಗೆ. ಒಬ್ಬರು ಅರಿಶಿನ ಕುಂಕುಮ ಇಟ್ಕೊಂಡು ಹತ್ತಾರೆ, ಒಬ್ಬೊಬ್ಬರು ಕರ್ಪೂರ ಹಚ್ಚಿ ಹತ್ತುತ್ತಾರೆ. ಅವರು ಹೇಗೆ ಅಂದ್ಕೊಂಡು ಇರ್ತಾರೋ ಹಾಗೆ ಇದು ಮಾಡ್ತಾರೆ. ಇದು ಫಸ್ಟು ಒಂದು ಲಿಂಗ ಸಿಗುತ್ತೆ ಇಲ್ಲಿ, ಪುಟಾಣಿಯಾಗಿ ಉದ್ಭವ ಆಗಿದೆ. ಆ ಮೆಟ್ಲು ಹತ್ತಬೇಕಾದ್ರೆ ಸೈಡಲ್ಲೇ ಸಿಗುತ್ತೆ. ಅಲ್ಲೋಗಿ ದರ್ಶನ ಮಾಡಿಕೊಂಡು ಒಂದು ರೌಂಡ್ ಹಿಂಗೆ ಸುತ್ತಿ ಬಂದು ಬೆಟ್ಟ ಹತ್ತಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಕಂಟಿನ್ಯೂಷನ್ನು ಹಿಂಗೆ ಒಂದು ರೌಂಡ್ ಬಂದು ಇವಾಗ ಮತ್ತೆ ಇನ್ನು ಅರ್ಧ ಇದೆ ಮೆಟ್ಲು, ಹತ್ಕೊಂಡು ಹೋಗ್ತಾರೆ. ಏನು ಅರ್ಧ ಗಂಟೆಲಿ ಹತ್ಬೋದು ಮೆಟ್ಲನ್ನ. 500 ಸ್ಟೆಪ್ಸ್ ಇದೆ ಇದು. ಬಟ್ ಇಲ್ಲಿಂದ ಸ್ವಲ್ಪ ಎಲ್ಲ ಅಷ್ಟು ಫಾಸ್ಟಾಗಿ ಹೋಗೋಕ್ಕಾಗಲ್ಲ, ಕೂತು ಹೋಗಬೇಕು. ನೋಡಿ ಎಷ್ಟು ಎತ್ತರ ಇದೆ ಅಂತ ಮೆಟ್ಲುಗಳು. ನಾನು ಅದನ್ನೇ ನೀಟಾಗಿ ವಿಡಿಯೋ ಮಾಡ್ಕೊಂಡಿದ್ದೀನಿ ನಿಮ್ಗಳಿಗೆ ತೋರ್ಸೋಕ್ಕೆ ಅಂತಾನೆ. ನೋಡಿ ಸುತ್ತ ತೋರಿಸ್ತಿದ್ದೀನಿ ಹೇಗಿದೆ ಅಂತೇಳಿ. ಅಲ್ಲಿ ಪುಟಾಣಿ ವೈಟ್ ಕಾರ್ ಕಾಣಿಸ್ತಿದೆಯಲ್ಲ, ಅದು ನಮ್ಮದೇ. ಅಲ್ಲಿ ಎಷ್ಟು ಎತ್ತರದಿಂದ ನೋಡ್ತಿದ್ದೀವಿ, ಅದನ್ನು ನಿಮಗೂ ತೋರಿಸ್ತಿದ್ದೀನಿ, ಅಂದರೆ ಎಷ್ಟು ಹೈಟ್ ಬಂದಿದ್ದೀವಿ ಅಂತೇಳಿ. ಇನ್ನೊಂದು ಸ್ವಲ್ಪ ದೂರ ಇದೆ, 90% ಬಂದುಬಿಟ್ಟಿದ್ದೀವಿ. ಇನ್ನೊಂದು 10% ಹತ್ಬೇಕು ನಾವು. ನಿಂತು ಪಾಪ ಆಗದೆ ಇರೋರೆಲ್ಲ ಕೂತು ಹೋಗ್ತಿದ್ದಾರೆ. ಇದು ಫಸ್ಟ್ ಸಿಗುತ್ತೆ ನಾಗರ ಕಲ್ಲುಗಳು. ಎಲ್ಲರೂ ಇಲ್ಲಿ ಪೂಜೆ ಮಾಡಿಕೊಂಡು ಹತ್ತುತ್ತಾರೆ. ಇದು ಕೂಡ ಅಷ್ಟೇ ಉದ್ಭವ ಲಿಂಗಗಳು ಅಲ್ಲಲ್ಲಿದೆ. ದ್ವಾರಪಾಲಕರು ಅಂತ ಹೇಳ್ತಾರೆ. ಇದ್ರ ಬಗ್ಗೆ ಅಷ್ಟು ಇತಿಹಾಸ ನನಗೆ ಸರಿಯಾಗಿ ಗೊತ್ತಿಲ್ಲ. ಅಂದರೆ ನಾವು ವರ್ಷಕ್ಕೊಂದ್ಸಲಿ ಮಾತ್ರ ಬರ್ತೀವಿ ಇಲ್ಲಿಗೆ, ಕಾರ್ತಿಕ್ ಮಾಸದಲ್ಲಿ ಪೂಜೆ ಮಾಡಿಸ್ಕೊಂಡು ಹೋಗ್ತೀವಿ. ಇಲ್ಲಿಂದ ಒಂದು 20 ಸ್ಟೆಪ್ಸ್ ಬರುತ್ತೆ. ಫಸ್ಟ್ ಅದು ಇರಲಿಲ್ಲ ಅಲ್ಲಿ. ಇವಾಗ ನಾಗರಿಕಲ್ ಸ್ಥಾಪನೆ ಮಾಡಿ ಪೂಜೆ ಮಾಡ್ತಾರೆ ಎಲ್ಲರೂ. ಆಲ್ಮೋಸ್ಟ್ ಮೇಲ್ಗಡೆ ಬಂದಿದ್ದೀವಿ ಇವಾಗ ನಾವು. ತುಂಬ ಜನ ಅಲ್ಲೆಲ್ಲರೂ ಕೈ ಕಾಲು ತೊಳ್ಕೊಂಡು ಹೋಗ್ತಾರೆ ಮುಂದೆ. ಇದು ನೋಡಿ ದೇವಸ್ಥಾನದ ಔಟ್ಸೈಡು. ಎಲ್ಲರೂ ಇಲ್ಲಿ ಏನು ಮಾಡ್ಕೋತಿದ್ದಾರೆ ಅಂತ ಅಂದರೆ, ಪೂಜೆಗೆ ಮುಂಚೆ ರಸಾಯನ ಮಾಡ್ಕೋತಾರೆ. ದೇವರಿಗೆ ಅದನ್ನು ಇಟ್ಟು ಅವ್ರ ಮನೆ ಪೂಜೆ ಸಾಮಾನು ಇಟ್ಟು ಪೂಜೆ ಮಾಡ್ಕೊಳ್ಳೋ ಥರ. ಮಾಮೂಲಿ ದಿನಗಳಲ್ಲಿ ಬಂದಾಗ ಪುರೋಹಿತರೇ ಮಾಡಿಕೊಡ್ತಾರೆ ಇಂಥ ಊರವರು ಅಂತ ಹೇಳಿದ್ರೆ. ಇಲ್ಲಿ ಹೆಂಗೆ ಅಂದರೆ, ನಾವು ಬಂದು ಮಂಡ್ಯದ ಹತ್ರ ಎಡಗನಹಳ್ಳಿ ಅಂತ ಊರಿದೆ, ಆ ಊರಿನವರು ಮೂಲ ಅಂತ ಹೇಳ್ತಾರೆ ನಮ್ಮ ಮನೆಯಲ್ಲಿ. ಅಲ್ಲಿ ಅವ್ರನ್ನೇ ಒಬ್ಬರು ಪುರೋಹಿತರನ್ನ ಇಲ್ಲಿಗೆ ನೇಮಿಸಿರ್ತಾರೆ. ಪುರೋಹಿತರು ಅವರು ನಾವು ಎಡಗನಹಳ್ಳಿಯವರು ಅಂದರೆ ಅವ್ರ ಕಡೆಯವ್ರ ಅಂತೇಳಿ ಅವರು ರಸಾಯನ ಮಾಡಿ ನಮಗೆ ಪೂಜೆ ಮಾಡಿಕೊಡ್ತಾರೆ. ಬಟ್ ಈಗ ಈ ಕಾರ್ತಿಕ್ ಮಾಸದಲ್ಲಿ ಅದೆಲ್ಲ ಏನೂ ಇಲ್ಲ. ನಾರ್ಮಲ್ ಡೇಸಲ್ಲಿ ಬಂದರೆ ಆ ಥರ ಇರುತ್ತೆ. ಇವಾಗ ಎಲ್ಲರಿಗೂ ಮಾಡಿಕೊಡ್ತಾರೆ. ನಾನು ಒಂದು ಸೈಡಲ್ಲಿ ಕೂತ್ಕೊಂಡು ಪೂಜೆ ಸಾಮಾನೆಲ್ಲನೂ ತಟ್ಟೆಗೆ ಇಟ್ಕೋತಾ ಇದ್ದೀನಿ. ಹೂವು, ಹಣ್ಣು, ಕಾಯಿ, ಬಾಳೆಹಣ್ಣು ಎಲ್ಲನೂ. ಹಾಗೆ ರಸಾಯನ ಮಾಡೋಕ್ಕೆ ಅಲ್ಲಿ ಪುರೋಹಿತರಿಗೆ ಕೊಟ್ಬಿಟ್ಟು ಒಳಗಡೆ ಹೋಗ್ತಿದ್ದೀನಿ. ಅದನ್ನು ಸಪ್ರೇಟಾಗಿ ಒಂದು ಕವರಲ್ಲಿ ತಂದಿದ್ದೆ. ಪೂಜೆ ಸಾಮಾನೆಲ್ಲ ತೊಗೊಂಡು ಬಂದಿದ್ದೆ. ಅದನ್ನು ಒಂದು ಸಪ್ರೇಟಾಗಿ ಇಟ್ಕೊಂಡು ಎಲ್ಲ ರೆಡಿ ಮಾಡಿಕೊಂಡು 101 ರೂಪಾಯಿ ದಕ್ಷಿಣೆ ಇಟ್ಟು ಇವಾಗ ನಾನು ಮತ್ತು ನಮ್ಮ ಹಸ್ಬೆಂಡು ತೊಗೊಂಡು ಹೋಗ್ತಿದ್ದೀವಿ ಒಳಗಡೆಗೆ. ಏನಂದರೆ ಇಷ್ಟು ದಿನ ಒಳಗಡೆನೇ ಪೂಜೆ ಮಾಡಿಕೊಡ್ತಿದ್ರು. ಇವಾಗ ಜನ ಜಾಸ್ತಿ ಇರೋದ್ರಿಂದ, ಒಳಗಡೆ ಇಕ್ಕಟ್ಟಿರೋದ್ರಿಂದ ಜಾಗ, ಈಚೆನೇ ಕಾಯಿ ಹೊಡೆದು
ಮತ್ತು ಬಾಳೆಹಣ್ಣೆಲ್ಲನೂ ಇಲ್ಲೇ ಮುರಿದು ಎಲೆ ಅಡಿಕೆ ದಕ್ಷಿಣೆ ಪ್ರತಿಯೊಂದು ತೊಗೊಬಿಡ್ತಾರೆ. ಅರಿಶಿನ ಕುಂಕುಮ ಎಲ್ಲನೂ ಎತ್ತಿಟ್ಕೊಬಿಡ್ತಾರೆ. ಹೂವನ್ನ ಒಳಗಡೆ ತೊಗೋದ್ರು ಗರ್ಭಗುಡಿಗೆ ಹಾಕೋಕ್ಕೆ ಅಂತೇಳಿ ಮಾಡಿ ಕೊಡ್ತಾರೆ. ನಾವು ಇದಕ್ಕೆ ಪೂಜೆ ತಟ್ಟೆನ ತೊಗೊಂಡು ಒಳಗಡೆ ಹೋಗ್ಬೇಕಷ್ಟೇನೆ. ಪ್ರಸಾದ ನಾನು ಮಾಡಿಟ್ಟಿರ್ತೀನಿ, ನೀವು ಹೋಗಿ ಬನ್ನಿ ಅಂತ ಹೇಳ್ತಿದ್ದಾರೆ ಪುರೋಹಿತರು. ಹಾಗಾಗಿ ನಾವು ಅವ್ರ ಕೈಲಿ ಕೊಟ್ಬಿಟ್ಟು ಹೋಗ್ತಿದ್ದೀವಿ. ನೋಡಿ ಎಲ್ಲರೂ ಈಚೆನೆ ಈ ಥರ ಮಾಡ್ತಿದ್ದಾರೆ. ಬಟ್ ಮಾಡಬಾರ್ದು ಅದನ್ನು. ಇಲ್ಲಿ ಈ ಥರ ವೇಸ್ಟ್ ಮಾಡೋದ್ರ ಬದಲು ಅಲ್ಲೇ ಪುರೋಹಿತರ ಕೈಲಿ ಕೊಟ್ಟರೆ ಅವ್ರು ಅದನ್ನು ಇನ್ನೂ ಒಂದು ವರ್ಷದ ತನಕ ರೆಗ್ಯುಲರಾಗಿ ಇಷ್ಟು ಜನ ಇರಲ್ಲ ಇಲ್ಲಿ. ಯಾವತ್ತೋ ಒಂದಿನ ಅಂದರೆ ವಿಶೇಷ ಹಬ್ಬಗಳಲ್ಲಿ ಈ ಕಾರ್ತಿಕ ಮಾಸದಲ್ಲಿ ಮಾತ್ರ ಇಷ್ಟು ಜನ ಇರ್ತಾರೆ. ಹಾಗಾಗಿ ಅವ್ರಿಗೆ ಕೊಟ್ಟರೆ ಅದನ್ನು ಯೂಸ್ ಮಾಡ್ತಾರೆ. ಅವರು ಗರ್ಭಗುಡಿ ಒಳಗಡೆ ಯೂಸ್ ಮಾಡ್ತಾರೆ. ನೋಡಿ ಇವಾಗ ಇಷ್ಟು ರಶ್ ಇತ್ತು ನಾವು ಬಂದಾಗ. ಆದರೂ ದೇವ್ರ ದರ್ಶನ ತುಂಬ ಚೆನ್ನಾಗಾಯಿತು. ಇದು ದ್ವಾರಲಿಂಗ. ಇವಾಗ ಮೇನ್ ಗರ್ಭಗುಡಿ ಒಳಗಡೆ ಇರೋ ಮಲ್ಲಿಕಾರ್ಜುನ ಸ್ವಾಮಿ ನೋಡಿ, ಅಲ್ಲಿ ಅದು ಉದ್ಭವ ಲಿಂಗ. ಮಾಮೂಲಿ ದಿನಗಳಲ್ಲಿ ಬಂದರೆ ಒಳಗಡೆ ಗಂಟ ಬಿಟ್ಟು ನಮ್ಮನ್ನು ಕೂರಿಸಿ ಪೂಜೆ ಮಾಡಿಕೊಡ್ತಾರೆ ಎಡಂಗಳ್ಳಿಯವರು ಅಂತ ಹೇಳಿದ್ರೆ. ಆದರೆ ಇವಾಗ ರಶ್ ಇರೋದ್ರಿಂದ ನಮ್ಗೆ ಒಳಗಡೆಗೆ ಹೋಗಿ ಪೂಜೆ ಮಾಡ್ಸೋಕ್ಕಾಗಲಿಲ್ಲ. ಮಾಮೂಲಿ ಕ್ಯೂವಲ್ಲೇ ನಮಸ್ಕಾರ ಮಾಡ್ಕೊಂಡು ಈಚೆಗೆ ಬಂದ್ವಿ. ಇದು ಉತ್ಸವ ಮೂರ್ತಿ ಈಚೆ ಇಟ್ಟಿದ್ದಾರೆ. ಉತ್ಸವ ಮೂರ್ತಿ ಕೈ ಮುಗಿದು ಹಾಗೆ ಮುಂದೆ ಬಂದೆ. ಇಲ್ಲಿ ಹೆಣ್ದೇವ್ರಿದೆ, ದುರ್ಗಾ ಪರಮೇಶ್ವರಿ. ಇದಕ್ಕೆ ಕೈ ಮುಗಿದು ಹಾಗೆ ಮುಂದೆ ಬಂದ್ವಿ. ಇದೆಲ್ಲ ನಾಗರಕಲ್ಲು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಪೂಜೆ ಎಲ್ಲ ಮುಗಿಸಿ ನಾಗರಕಲ್ಗೂ ನಮಸ್ಕಾರ ಮಾಡಿ ನಾವು ಇವಾಗ ವಾಪಸ್ಸು ಕೆಳಗಡೆ ಇಳಿತಿದ್ದೀವಿ. ನೋಡಿ ಇದು ದೇವಸ್ಥಾನ ಸುತ್ತ ಇರೋ ವ್ಯೂ. ಸುತ್ತ ಬರೀ ಬೆಟ್ಟನೇ ಇದೆ. ಚೆನ್ನಾಗಿದೆ. ವಾತಾವರಣ ತುಂಬ ತಂಪಾಗಿತ್ತು. ಅಷ್ಟು ಬಿಸಿಲು ಇರಲಿಲ್ಲ ಇವತ್ತು. ನಾವು ಪೂಜೆಗೆ ಹೋದಾಗ ವಾಪಸ್ ಇಳಿತಿದ್ದೀವಿ ನಾವು ಪೂಜೆ ಎಲ್ಲ ಮುಗಿಸಿ. ನಾವು ಇಳಿಬೇಕಾದ್ರೆ ಟೈಮು 12:30 ಆಗಿತ್ತು. ನಾವು ಮನೆ ಬಿಟ್ಟಾಗ 10:30, ದೇವಸ್ಥಾನದ ಹತ್ರ ಅಲ್ಲೋಗಿ ರೀಚ್ ಆದಾಗ 11:30 ಆಯಿತು. ಮೇಲೆ ಹತ್ತಿ ದರ್ಶನ ಮುಗಿಸಿ ಕೆಳಗಡೆ ಇಳಿಬೇಕಾದ್ರೆ 12:30 ಆಯಿತು. ಕೆಳಗಡೆಗೆ ಬಂದ್ವಿ. ಹತ್ತಬೇಕಾದ್ರೂ ಅಷ್ಟು ಸುಸ್ತಾಯಿತು. ಬಟ್ ಇಳಿಬೇಕಾದ್ರೆ ನಂತ ಟಯರ್ಡ್ ಆಗಲಿ ಕಾಲು ಸುಸ್ತಾಗಲಿ ಏನಾಗಲಿಲ್ಲ. ಇಳಿಬೇಕಾದ್ರೆ ಆರಾಮಾಗಿ ಇಳಿದ್ವಿ. ಹತ್ತಬೇಕಾದ್ರೇ ಸ್ವಲ್ಪ ಕಷ್ಟ ಆಯಿತು. ನೋಡಿ ನಾನು ಹೇಳ್ದೆ ಅಲ್ವಾ ಆಗಲೇ, ಕರ್ಪೂರ ಹಚ್ಕೊಂಡು ಹೋಗ್ತಿದ್ದಾರೆ. ಅಂದರೆ ಹರಿಸ್ಕೊಂಡಿರ್ತಾರೆ ಅವರು. ಹಾಗಾಗಿ ಇವಾಗ ಇದು ನಂದಿ. ಮೇಲ್ಗಡೆ ಈಶ್ವರ ಲಿಂಗನ ದರ್ಶನ ಮಾಡಿಕೊಂಡು ಕೆಳಗಡೆ ಬಂದಾಗ ನಂದಿ ಸಿಗುತ್ತೆ. ಅದಕ್ಕೂ ಕೈ ಮುಗಿದು ಇವಾಗ ಈಚೆಗೆ ಬಂದ್ವಿ. ಆಲ್ಮೋಸ್ಟ್ ನಾವು ಕೆಳಗಡೆಗೆ ಬಂದ್ಬಿಟ್ವಿ ಫಾಸ್ಟಾಗೇ. ಹಾಗೆ ಅಲ್ಲಿ ರೈಟ್ ಸೈಡಲ್ಲಿ ಯಾರೋ ಪ್ರಸಾದ ಮಾಡಿ ಹಂಚ್ತಿದ್ರು. ಆಲ್ರೆಡಿ 12:30 ಆಗೋಗಿತ್ತು ಟೈಮು. ಹಾಗಾಗಿ ನಾನು ನಮ್ಮ ಹಸ್ಬೆಂಡ್ ಇಬ್ಬರು ಹೋಗಿ ಈಸ್ಕೊಂಡು ಅಲ್ಲೇ ಕೂತು ತಿಂದು ಆಮೇಲಿಂದ ಸೀದಾ ಕಾರ್ ಹತ್ರ ಬಂದ್ವಿ. ನನ್ನ ಮಗ ಬಂದಿದ್ರೆ ಅದೆಲ್ಲ ಕೊಡಿಸು ಅಂತ ಹಠ ಮಾಡುವ. ಬಟ್ ಅವನ್ನ ಕರ್ಕೊಂಬಂದಿಲ್ಲ. ಹಾಗಾಗಿ ಅದೆಲ್ಲ ಏನೂ ತೊಗೊಳಕ್ಕೆ ಹೋಗಲಿಲ್ಲ. ನಾವು ಸೀದಾ ಬಂದ್ವಿ ಕಾರ್ ಹತ್ರ. ಜನ ಅಂತೂ ತುಂಬ ಜನ ಬರ್ತಾನೆ ಇದ್ದರು. ಮಧ್ಯಾಹ್ನ ಆದರೂ ಏನು ಕಮ್ಮಿ ಆಗಿರಲಿಲ್ಲ. ಕಡೆ ಕಾರ್ತಿಕ್ ಸೋಮವಾರ ಆಗಿರೋದ್ರಿಂದ ಎಲ್ಲ ದೇವಸ್ಥಾನಗಳಲ್ಲೂ ರಶ್ ಇದ್ದೇ ಇರ್ತಾರೆ. ಮತ್ತೆ ನಾವು ಇವಾಗ ಹೊರಟ್ವಿ ವಾಪಸ್ ಮೈಸೂರಿಗೆ. ಅಲ್ಲಿಂದ ಸೀದಾ ಮುಂದೆ ಹೋಗಿ ನಮ್ಮ ಮನೆಯವರು ಟರ್ನ್ ಮಾಡಿಕೊಂಡ್ರು. ಅದು ವಾಪಸ್ಸಲ್ಲಿ ಟರ್ನ್ ಮಾಡ್ಕೊಳಕ್ಕೆ ಆಗ್ತಿರ್ಲಿಲ್ಲ ಅಂತೇಳಿ. ನೋಡಿ ನಮ್ಮ ಮನೆ ದೇವ್ರ ದರ್ಶನ ನಾನು ಮಾಡಿದ್ದೀನಿ, ನಿಮಗೂ ಮಾಡಿಸಿದ್ದೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಗೂ ಕೂಡ ಹೆಚ್ಚೆಚ್ಚು ವೀಡಿಯೋ ಮಾಡೋಕ್ಕೆ ಇನ್ನೂ ಖುಷಿ ಆಗುತ್ತೆ. ಇವಾಗ ತಾನೇ ನಾವು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿರೋದು. ಇದು ನಮ್ಮದು 3rd ವೀಡಿಯೋ ಅಷ್ಟೇ. ಏನಾದರೂ ಸಣ್ಣ ಪುಟ್ಟ ಮಿಸ್ಟೇಕ್ಸ್ ಇದ್ದರೆ ಇನ್ನು ಮುಂದಿನ ದಿನಗಳಲ್ಲಿ ಕರೆಕ್ಟ್ ಮಾಡ್ಕೋತೀವಿ. ನಮಗೂ ಹೊಸ ಅನುಭವ ಹೇಗೆ ಮಾಡಬೇಕು ಏನು ಅಂತ. ಮೈಸೂರಿಗೆ ರೀಚ್ ಆದ್ವಿ.